ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಮನಸ್ಸು ಎಂಬುದು ಮರ್ಕಟ, ಅಂದರೆ ಕೋತಿಗೆ ಹೋಲಿಕೆ ಮಾಡಿದ್ದಾರೆ. ಕೋತಿ ಹೇಗೆ ಮರದಿಂದ ಮರಕ್ಕೆ ಜಿಗಿಯುತ್ತೆ, ಹಾಗೆ ಮನಸ್ಸು ಕೂಡ ಒಂದು ಕಡೆ ಕೇಂದ್ರೀಕೃತವಾಗಿರುವುದಿಲ್ಲ. ಇದನ್ನು ಒಂದೇ ಕಡೆ ನಿಲ್ಲಿಸಲು ಕೂಡ ಆಗುವುದಿಲ್ಲ. ಅದನ್ನು ಬಿಟ್ಟು ನಾವು ಮನಸ್ಸನ್ನು ಚಾನಲೈಸ್ ಅಂದರೆ ಡೈವರ್ಟ್ ಮಾಡಬೇಕು. ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು. ಡ್ರಾಯಿಂಗ್, ಪೇಂಟಿಂಗ್, ಗಾರ್ಡನಿಂಗ್, ಟೇಲರಿಂಗ್, ಹೀಗೆ ಮೈಂಡನ್ನು ಡೈವರ್ಟ್ ಮಾಡಬೇಕು. ಯಾವಾಗಲೂ ನೆಗೆಟಿವಿಟಿ ಯೋಚನೆ ಮಾಡುವವರ ಮನಸ್ಥಿತಿ ಎರಡು ರೀತಿಯಲ್ಲಿ ಇರುತ್ತೆ. ಅವರು ಯಾವಾಗಲೂ ಪಾಸ್ಟ್ನಲ್ಲಿ ಇರುತ್ತಾರೆ, ಅಂದರೆ ಆಗಿ ಹೋದ ಕಹಿ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ಯಾವಾಗಲೂ ಫ್ಯೂಚರಲ್ಲಿ ತಮಗೆ ಏನಾದರೂ ಆಗಬಹುದು ಅನ್ನೋ ಭಯದಲ್ಲಿ ಬದುಕುತ್ತಿರುತ್ತಾರೆ, ಅಂದರೆ ಅವರ ಮನಸ್ಸು ಪಾಸ್ಟ್ ಇಲ್ಲ ಫ್ಯೂಚರಲ್ಲಿ ಇರುತ್ತೆ. ನೀವು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ರೆ ನಿಮ್ಮ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಬರೀ ನೆಗೆಟಿವ್ ಥಾಟ್ಸನ್ನೇ ಫೀಲ್ಡ್ ಮಾಡಿಕೊಂಡು ನಿಮ್ಮಿಂದ ನೆಗೆಟಿವಿಟಿನೇ ಹೊರಹಾಕುತ್ತದೆ. ನೀವು ಕೆಟ್ಟದನ್ನು ಬಯಸಿದರೆ ನಿಮಗೆ ಕೆಟ್ಟದ್ದೇ ಆಗುತ್ತದೆ. ನಿಮ್ಮ ಮನಸ್ಸು ಫಲವತ್ತಾದ ಭೂಮಿ ಇದ್ದ ಹಾಗೆ. ಅಲ್ಲಿ ಯಾವ ಬೀಜ ಹಾಕ್ತೀರಾ, ಅಂದರೆ ಬೇವು ಹಾಕಿದರೆ ಬೇವಿನ ಮರ, ಮಾವು ಹಾಕಿದರೆ ಮಾವಿನ ಮರನೇ ಬೆಳೆಯೋದು. ಹಾಗೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆ ಮಾಡಿದರೆ ನಿಮಗೆ ಒಳ್ಳೆಯದೇ ಆಗುತ್ತದೆ. ಮೊದಲು ನಿಮ್ಮನ್ನು ನೀವು ಶುದ್ಧವಾಗಿ ಇಟ್ಟುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ನೀವು ತುಂಬ ನೆಗೆಟಿವ್ ಆಲೋಚನೆ ಮಾಡ್ತಿದ್ರೆ ಅದರಿಂದ ತುಂಬ ಡಿಸೀಸ್ ಕೂಡ ನಿಮಗೆ ಬರಬಹುದು. ಅದರಿಂದ ಆಂಗ್ಸೈಟಿ, ಪ್ಯಾನಿಕ್, ಡಿಪ್ರೆಷನ್, ಹೀಗೆ ಹಲವಾರು ರೋಗಗಳು ಕೂಡ ನಿಮಗೆ ಬರಬಹುದು. ನೀವು ನೆಗೆಟಿವ್ ಥಿಂಕಿಂಗನ್ನು ಸ್ಟಾಪ್ ಮಾಡಲೇಬೇಕು. ಅದು ಹೇಗೆ ಅಂತೀರಾ? ಮೊದಲು ನೀವು ಮೆಡಿಟೇಷನ್ ಮಾಡಲೇಬೇಕು. ಇದು ಮೊದಲು ನಿಮಗೆ ಸ್ವಲ್ಪ ಕಷ್ಟ ಆದರೂ ಕೂಡ ನಂತರ ಅದೇ ರೂಢಿಯಾಗಿಬಿಡುತ್ತೆ. ಇದು ಮೋಸ್ಟ್ ಪವರ್ಫುಲ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮ್ಮ ಡೈಲಿ ರುಟೀನ್ ಏನಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ. ನೀವು ಲೇಟಾಗಿ ಎದ್ದೇಳ್ತಿದ್ರೆ ಬೇಗ ಎದ್ದು ವಾಕಿಂಗ್, ಜಾಗಿಂಗ್ ಮತ್ತು ಎಕ್ಸಸೈಸ್ ಮಾಡಬೇಕು. ನಂತರ ಮೆಡಿಟೇಷನ್ ಕಂಪಲ್ಸರಿ ಮಾಡಲೇಬೇಕು. ನಂತರ ಅಫರ್ಮೇಷನ್ ಕೂಡ ಮಾಡಲೇಬೇಕು. ಇದೇ ಒಂದು ದಾರಿ ನಿಮ್ಮ ಮನಸ್ಸಿಗೆ ರೀಚ್ ಆಗೋಕೆ ಮತ್ತು ಪಾಸಿಟಿವಿಟಿನ ಅಲ್ಲಿ ರೀಪ್ಲೇಸ್ ಮಾಡೋಕ್ಕೆ ಆಗೋದು. ನೀವು ರಾತ್ರಿ ಮಲಗುವಾಗ ನಾಳೆ ಏನು ಮಾಡಬೇಕು ಅನ್ನೋದನ್ನು ಡೈರಿಲಿ ಬರೆಯುವ ರೂಢಿಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ. ನೀವು ಎದ್ದ ತಕ್ಷಣ ಎಲ್ಲ ಕೆಲಸ ಈಸಿಯಾಗಿ ಮಾಡಬಹುದು. ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಮೈಂಡ್ ತುಂಬ ಕಾಮ್ ಆಗಿ ಮತ್ತು ಬ್ಲ್ಯಾಂಕ್ ಆಗಿರುತ್ತೆ. ನೀವು ಮಾರ್ನಿಂಗ್ ಎದ್ದ ತಕ್ಷಣ ಟಿವಿ ಮತ್ತು ಮೊಬೈಲ್ ಯೂಸ್ ಮಾಡುವುದನ್ನು ಅವಾಯ್ಡ್ ಮಾಡಲೇಬೇಕು. ಆಗ ನೀವು ಟಿವಿ ಮತ್ತು ಮೊಬೈಲ್ ಯೂಸ್ ಮಾಡುವುದರಿಂದ ನೆಗೆಟಿವಿಟಿ ಥಾಟ್ಸ್ ಹೆಚ್ಚಾಗಿ ನೋಡುವುದರಿಂದ ಮೈಂಡ್ಗೆ ಪ್ರೆಷರ್ ಬೀಳುತ್ತೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಹರಿಸುವುದರಿಂದ ನಿಮ್ಮ ಎನರ್ಜಿ ತುಂಬಾ ಲಾಸ್ ಆಗುತ್ತೆ. ನೆಗೆಟಿವ್ ಥಾಟ್ಸ್ ನಿಮ್ಮ ಮನೆಯಿಂದ ಕೂಡ ಬರಬಹುದು. ನಿಮ್ಮ ಮನೆಯನ್ನು ಆದಷ್ಟು ತುಂಬ ಕ್ಲೀನಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಮನಸ್ಸು ಕೂಡ ಕ್ಲೀನ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ದೇವಿ ಮಂತ್ರ ಅಥವಾ ಸ್ಕಂದ ಷಷ್ಠಿಯನ್ನು ಹಾಕಿ. ಇದರಿಂದ ಪಾಸಿಟಿವ್ ವೈಬ್ರೇಷನ್ ಕೂಡ ಬರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.